ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇನ್ನು ಕೇವಲ 2 ದಿವಸ ಇದೆ ನನ್ನ ಫಸ್ಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ. ಇವತ್ತು ಶುಕ್ರವಾರ, ಏಳುವಾಗಲೇ ಮಧ್ಯಾಹ್ನ ಆಯಿತು. ಸೊ ಶುಕ್ರವಾರ ಜುಮ್ಮಾ ನಮಾಜ್ಗೆ ನಾನು ಹೋಗ್ತಾ ಇದ್ದೇನೆ. ಮಸೀದಿ ಇಲ್ಲೇ ಹತ್ರದಲ್ಲೇ ಇದೆ. ನಾಳೆಯಿಂದ ವರ್ಲ್ಡ್ ನ್ಯಾಚುರಲ್ ಗೇಮ್ಸ್ ದುಬೈಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ಎಲ್ಲ ಅಥ್ಲೀಟ್ ಹೋಗಿ ಅವರವರ ಟ್ರಂಕ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ ಇದೆ. ಅದರಿಂದ ನಮಾಜ್ ಮಾಡಿದ ತಕ್ಷಣವೇ ಅಲ್ಲಿಗೆ ಹೊರಡಬೇಕಂತ ಅಂದ್ಕೊಂಡಿದ್ದೇನೆ. ನಮಾಜ್ ಮಾಡಿ ನೇರ ರೂಮಿಗೆ ಬಂದೆ. ಕಾಂಪಿಟೇಷನ್ ಲೊಕೇಶನ್ಗೆ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗ್ತದೆ, ರಾತ್ರಿ ಆಗ್ಬೋದು. ಅದಕ್ಕಾಗಿ ನಾನು ನನ್ನ ಫುಡ್ ಎಲ್ಲ ಪ್ಯಾಕ್ ಮಾಡಿ ಲೊಕೇಶನ್ ಹತ್ರ ಹೊರಟೆ. ಕಾಂಪಿಟೇಷನ್ಸ್ ಎಲ್ಲ ನಾಳೆ ಸ್ಟಾರ್ಟ್ ಆಗ್ತಿದ್ರು. ನಾನು ಪಾರ್ಟಿಸಿಪೇಟ್ ಮಾಡೋ ಕ್ಯಾಟಗರಿ ಎಲ್ಲ ನಾಡಿದ್ದು ಬರ್ತಾ ಇದೆ. ನಾಳೆ ಮೋಸ್ಟ್ಲಿ ಓಪನ್ ಬಾಡಿ ಬಿಲ್ಡಿಂಗ್, ಕ್ಲಾಸಿಕ್ ಫಿಸಿಕ್ ಈ ಥರದ ಕ್ಯಾಟಗರಿ ಎಲ್ಲ ಬರ್ತಾ ಇದೆ. ಆದರೆ ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ಮೆನ್ಸ್ ಫಿಟ್ನೆಸ್ ಫಸ್ಟ್ ಟೈಮರ್ ಹಾಗೂ ಮೆನ್ಸ್ ಫಿಸಿಕ್ ಫಸ್ಟ್ ಟೈಮರ್ ಮತ್ತು ಮೆನ್ಸ್ ಫಿಸಿಕ್ ಅಂಡರ್ 23 ಈ 3 ಕ್ಯಾಟಗರಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ನಾನು ದುಬೈಯಲ್ಲಿರೋದು ಹೂರ್ ಲ್ಯಾಂಡ್ಸ್ ಅಬುಯಲ್ ದೇರಾ ಅನ್ನೋ ಸ್ಥಳದಲ್ಲಿ. ನಾನು ಹೋಗ್ತಾ ಇರೋ ಲೊಕೇಶನ್ ಬಿಸ್ನೆಸ್ ಬೇ ಹತ್ರ, ಡೆನೂಬ್ ಸ್ಪೋರ್ಟ್ಸ್ ವರ್ಲ್ಡ್ ಅಂತ. ಇಲ್ಲಿಂದ ಸುಮಾರು 1.5 ಅವರ್ ಟ್ರಾವೆಲಿಂಗ್ ಇದೆ. ನಾನು ಹೋಗ್ತಾ ಇರೋದು ಮೆಟ್ರೋದಲ್ಲಿ. ಮೆಟ್ರೋಲ್ಲಿ ಹೋಗಿ ಅಲ್ಲಿಂದ ಬಸ್ ಹಿಡಿದು ಮತ್ತೆ ಸ್ವಲ್ಪ ನಡಿಲಿಕ್ಕಿದೆ. ಮೆಟ್ರೋದಲ್ಲಿ ಸುಮಾರು ಅರ್ಧ ಗಂಟೆಯಷ್ಟು ನಾನು ಟ್ರಾವೆಲ್ ಮಾಡಿದೆ. ಇನ್ನು ನೆಕ್ಸ್ಟ್ ಬಸ್ ಹತ್ತಬೇಕು. ಬಸ್ ಹತ್ತಲಿಕ್ಕೋಸ್ಕರ ನಾನು ಬುರ್ಜುಮಾನ್ ಮೆಟ್ರೋ ಸ್ಟೇಷನಲ್ಲಿ ಇಳಿದೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಬಸ್ ಹತ್ತಿದೆ. ಬಸ್ಸಲ್ಲಿ ಇನ್ನೂ ಅರ್ಧ ಗಂಟೆ ಟ್ರಾವೆಲ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಎಲ್ಲ ಕಡೆಯಿಂದ ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ. ನಾನು ಈ ಕಾಂಪಿಟೇಷನ್ಗಾಗಿ ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದೇನೆ. ಕಷ್ಟ ಅಂತ ಹೇಳಿದರೆ ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಸಹ ಕಷ್ಟಪಟ್ಟಿದ್ದೇನೆ. ಜಾಬ್ ಜೊತೆ ಒಂದು ಕಾಂಪಿಟೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರೋದು ಅಷ್ಟು ಸುಲಭದ ಕೆಲಸ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ನಾನೊಬ್ಬ ಫಿಟ್ನೆಸ್ ಟ್ರೈನರ್ ಹಾಗೂ ಒಬ್ಬ ನ್ಯಾಚುರಲ್ ಬಾಡಿ ಬಿಲ್ಡರ್. ಈ ಕಟ್ಟಿಂಗ್ ಮಾಡ್ತಾ ಇರೋ ಟೈಮಲ್ಲಿ ತುಂಬಾ ವೀಕಾಗಿ ಕಾಣ್ತಾ ಇದ್ದೀನಿ. ಶರ್ಟ್ ತೆಗೆದ್ರೆ ಮಾತ್ರ ನನ್ನ ಕಂಡೀಷನ್ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಾಗೋದು. ನನ್ನನ್ನು ನೋಡಿದವರೆಲ್ಲ ಹೇಳ್ತಿದ್ರು, ಏನಪ್ಪ ಏನಾಯ್ತು, ಊಟ ಏನು ಮಾಡ್ತಾ ಇಲ್ವಾ, ಹೊಟ್ಟೆಗೆ ಏನು ತಿಂತಿಲ್ವಾ ಅಂತ ಕೇಳ್ತಿದ್ರು. ಒಬ್ಬ ಟ್ರೈನರ್ ಆಗಿ ಈ ಮಾತುಗಳನ್ನೆಲ್ಲ ಕೇಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಆದರೆ ಏನು ಮಾಡೋದು, ಎಲ್ಲರ ಹತ್ರ ನಾನು ಕಟ್ಟಿಂಗ್ ಫೇಸಲ್ಲಿದ್ದೇನೆ, ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರಲಿಕ್ಕೆ ಆಗೋದಿಲ್ಲಲ್ಲ. ಡಯಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 2 ತಿಂಗಳಾಗ್ತಾ ಬಂತು. ಸ್ಟಾರ್ಟಿಂಗಲ್ಲಿ ನನ್ನ ಬಾಡಿ ವೇಟ್ 72 ಇತ್ತು. ಇವಾಗ 66 ಹತ್ರ ಬಂದಿದ್ದೇನೆ. ಬಾಡಿಯಿಂದ ಫ್ಯಾಟ್ ಕರಗಿಸಿ ಈ ಕಂಡೀಷನ್ಗೆ ಬಂದು ನಿಂತಿದ್ದೇನೆ. ಬಸ್ಸಲ್ಲಿ ಕೂತು ಗೂಗಲ್ ಮ್ಯಾಪ್ ನೋಡಿದಾಗ ಲೊಕೇಶನ್ ರೀಚ್ ಆಗಲಿಕ್ಕೆ ಇನ್ನೂ 53 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ಬಸ್ಸಲ್ಲಿ ಕೂತು ಹೊರಗಡೆ ಬಸ್ ವ್ಯೂನ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ 1 ಗಂಟೆ ಬಸ್ಸಲ್ಲಿ ಕೂತು ನನ್ನ ಲೊಕೇಶನ್ಗೆ ರೀಚ್ ಆದೆ. ಲೊಕೇಶನ್ಗೆ ರೀಚ್ ಆದ ತಕ್ಷಣವೇ ನನಗೆ ಹಸಿವಾಗ್ತಿತ್ತು. ಬ್ಯಾಗಲ್ಲೊಂದು ಬಾಳೆಹಣ್ಣಿತ್ತು. ಸ್ವಲ್ಪ ಎನರ್ಜಿಗೋಸ್ಕರ ಒಂದು ಬಾಳೆಹಣ್ಣು ತಿಂದೆ. ಇದು ನನ್ನ ಮೊದಲ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಗಿದ್ದರೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಏನಾದರೂ ಮೆಡಲ್ ಬರ್ಬೋದು ಅಂತ. ಮೆಡಲ್ ಬರಲಿಲ್ಲದಿದ್ರೂ ಒಂದು ಖುಷಿ ಏನಂತ ಹೇಳಿದರೆ 2 ದಿನದಲ್ಲಿ ಕಾಂಪಿಟೇಷನ್ ಫಿನಿಶ್ ಆಗ್ತಾ ಇದೆ. ಕಾಂಪಿಟೇಷನ್ ಮುಗ್ದ ಮೇಲೆ ಮನಸ್ಸಿಗೆ ಎಷ್ಟು ಇರೋ ಎಲ್ಲ ಫುಡ್ಡನ್ನು ತಿನ್ಬೋದಲ್ಲ ಅಂತ ಹೇಳೋ ಒಂದು ದೊಡ್ಡ ಖುಷಿ ಆಗ್ತಾ ಇದೆ. ಇನ್ನು ಲೊಕೇಶನ್ ಹತ್ರ ಹೋಗಬೇಕಾದ್ರೆ ಸ್ವಲ್ಪ ನಡಿಬೇಕು. ಸೊ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದೂರದಲ್ಲಿ ಡೆನೂಬ್ ಸ್ಪೋರ್ಟ್ಸ್ ವರ್ಲ್ಡ್ ಕಾಣ್ತಾ ಇತ್ತು. ಸೊ ಫೈನಲಿ ಲೊಕೇಶನ್ ರೀಚ್ ಆದೆ. ಈಗ ನೀವು ನೋಡ್ತಾ ಇರೋದು ಡೆನೂಬ್ ಸ್ಪೋರ್ಟ್ಸ್ ವರ್ಲ್ಡ್. ಇದರೊಳಗಡೆ ನಾಳೆ ICN ಕಾಂಪಿಟೇಷನ್ ನಡೀತಾ ಇದೆ. ಸೊ ಒಳಗಡೆ ಹೋಗುವ ಬನ್ನಿ ಗಾಯ್ಸ್. ಒಳಗಡೆ ಹೋಗಿ ನೋಡಿದಾಗ ಎಲ್ಲ ಕಂಟ್ರಿ ಅಥ್ಲೀಟ್ಸ್, ಕೋಚಸ್, ಸಪೋರ್ಟರ್ಸ್ ಎಲ್ಲ ಕಾಣ್ತಾ ಇದ್ರು. ರಿಜಿಸ್ಟ್ರೇಷನ್ಗಾಗಿ ಕ್ಯೂ ಅಲ್ಲಿ ನಿಲ್ಲಬೇಕಾಗಿತ್ತು. ನಾನು ಸಹ ಹೋಗಿ ಕ್ಯೂ ಅಲ್ಲಿ ನಿಂತು ಆಚೆ ನೋಡುವಾಗ ಎಲ್ಲ ಕಂಟ್ರಿ ಜನಗಳು ಕಾಣ್ತಾ ಇದ್ರು. ಸ್ಪೇನ್, ಕೊರಿಯನ್ಸ್, ಇರಾನ್ ಅವರು ಆಗಿರ್ಬೋದು, ಹಾಗೆಯೇ ತುಂಬ ಕಂಟ್ರಿ ಜನ ಇದ್ದರು. ಹಾಗೆ ನೋಡ್ತಾ ಇರಬೇಕಾದ್ರೆ ನನ್ನ ಲೈನಲ್ಲಿ ಒಬ್ಬರನ್ನು ನಾನು ನೋಟಿಸ್ ಮಾಡಿದೆ. ಎಲ್ಲೋ ನೋಡಿದಾಗೆ ಆಗ್ತಾ ಇತ್ತು. ಕರೆಕ್ಟಾಗಿ ಫೋಕಸ್ ಮಾಡಿ ನೋಡಿದೆ, ಆಗ ಗೊತ್ತಾಯಿತು ಅದು ನಮ್ಮ ಡಿಯೋನ್ ಬಾಯ್ ಅಂತ. ಡಿಯೋನ್ ಬಾಯ್ ಅವರ ಫಸ್ಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದರು. ನಾನು ಹತ್ರ ಹೋದೆ, ಮಾತಾಡಿಸಿದೆ. ಹಾಗೆ ಅವರೊಟ್ಟಿಗೆ ಸೆಲ್ಫಿ ತೆಗೆದೆ. ಮತ್ತೆ ನನ್ನ ಲೈನಲ್ಲಿ ವೆಯ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ರಿಜಿಸ್ಟ್ರೇಷನ್ ಆಯಿತು. ICN ಕಡೆಯಿಂದ ಒಂದು ಬ್ಯಾಗನ್ನು ಕೊಟ್ಟರು ಅವರು. ಅದರಲ್ಲಿ ನಾಳೆ ಹಾಕ್ಲಿಕ್ಕಿರುವಂಥ ಟ್ರಂಕ್, ಟಿ ಶರ್ಟ್, ಟ್ರಂಕ್ ನಂಬರ್ ಎಲ್ಲ ಇತ್ತು. ಆಗಲೇ ತುಂಬ ಲೇಟ್ ಆಗಿತ್ತು. ಈಗ ವಾಪಸ್ ಹೋಗಿ ಮತ್ತೆ ಡ್ಯೂಟಿ ಜಾಯ್ನ್ ಆಗಬೇಕಿತ್ತು. ಸೊ ರಿಜಿಸ್ಟ್ರೇಷನ್ ಆದ ತಕ್ಷಣವೇ ನಾನು ಬಸ್ ಹತ್ರ ಹೋದೆ. ಹಾಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ದುಬೈ ರೋಡಲ್ಲಿರುವಂಥ ಸೂಪರ್ ಕಾರ್ಸ್ನ ವೀಡಿಯೋಸ್ ಎಲ್ಲ ತೆಗೆದೆ. ಬಸ್ ಸ್ಟ್ಯಾಂಡಲ್ಲಿ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಆಗಲೇ ಬಸ್ ಬಂತು. ಈಗ ಸಮಯ ಒಂದು 6 ಗಂಟೆ ಆಗ್ತಾ ಬಂತು. ಎಲ್ಲರೂ ಈಗ ಕೆಲಸ ಬಿಟ್ಟು ಬರೋ ಸಮಯ. ಮೆಟ್ರೋ ಸ್ಟೇಷನ್ ಎಲ್ಲ ರಶ್ ಆಗಿತ್ತು. ಹೇಗೋ ಮೆಟ್ರೋ ಹತ್ತಿ ರೂಮಿಗೆ ಬಂದೆ. ಇನ್ನು ನಾಳೆ ಒಂದು ದಿವಸ ಇದೆ ಕಾಂಪಿಟೇಷನ್ಗೆ. ಸೊ ಫೈನಲಿ ಗೈಸ್, ಆ ದಿನ ಬಂದೇ ಬಿಡ್ತು, ಕಾಂಪಿಟೇಷನ್ ಡೇ. ನನ್ನ ಜೊತೆಗೆ ಇರೋದು ನನ್ನ ಬಿಗ್ಗೆಸ್ಟ್ ಸಪೋರ್ಟರ್, ನನ್ನ ಬೆಸ್ಟ್ ಫ್ರೆಂಡ್ ಮುಸ್ತಫಾ. ಪ್ರೀತಿಯಿಂದ ಎಲ್ಲರೂ ಅವನು ಮುಸ್ತಾ ಅಂತ ಕರೀತಾರೆ. ಕಾಂಪಿಟೇಷನ್ ದಿವಸ ಬೆಳಿಗ್ಗೆ ಎದ್ದು ನನಗೆ ಸಪೋರ್ಟ್ ಮಾಡೋಕ್ಕಂತ ಬಂದಿದ್ದಾನೆ. ಇವತ್ತು ಕೂಡ ನಾವು ಹೋಗ್ತಾ ಇರೋದು ಮೆಟ್ರೋದಲ್ಲಿ. ಹಾಗೆ ಕಾಂಪಿಟೇಷನ್ಗೆ ಬೇಕಾದ ಐಟಮ್ಸ್ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ
ಇಬ್ಬರು ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ದುಬೈ ಮೆಟ್ರೋದಲ್ಲಿ ರೆಡ್ ಲೈನ್ ಗ್ರೀನ್ ಲೈನ್ ಅನ್ನೋ 2 ಲೈನ್ ಇದೆ. ಈಗ ಗ್ರೀನ್ ಲೈನಲ್ಲಿ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ರೆಡ್ ಲೈನ್ಗೆ ಶಿಫ್ಟ್ ಆಗಬೇಕು. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೆಕ್ಸ್ಟ್ ಟ್ರೈನ್ ಹತ್ತಿದ್ವಿ. ನಿನ್ನೆಯಿಂದ ಸೋಡಿಯಂ ವಾಟರ್ ಎಲ್ಲ ಕಟ್ ಮಾಡಿದ್ರಿಂದಾಗಿ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಅದಲ್ಲದೆ 2 ಬ್ಯಾಗು ಕೂಡ ಕೈಯಲ್ಲಿತ್ತು. ಕಾಂಪಿಟಿಷನ್ ಪ್ರೆಷರ್ ಕೂಡ ತಲೆಯಲ್ಲಿ ಓಡ್ತಾ ಇತ್ತು. ಇವನೊಬ್ಬ ಜೊತೆಗಿದ್ದಿದ್ದರಿಂದ ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು. ಆವಾಗ ನನ್ನ ಕರೆದು ಮೋಟಿವೇಟ್ ಮಾಡ್ತಾ ಇದ್ದ. ನನ್ನ ಫಸ್ಟ್ ಶೋ ಟೈಮಿಂಗ್ 12:30 ಆಗಿತ್ತು. ನಾನೊಂದು 10 ಗಂಟೆ ಆಗುವಾಗ ಮೆಟ್ರೋ ಸ್ಟೇಷನ್ ತಲುಪಿದೆ. ಇನ್ನು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ನನ್ನ ಲೊಕೇಶನ್ಗೆ ಇದೆ. ಸೊ ನಾವಿಬ್ಬರು ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಲೊಕೇಶನ್ ಹತ್ರ ಹೋಗ್ತಾ ಇದ್ದೀವಿ. ನಿನ್ನೆ ದಿವಸ ನಾನು ನನ್ನ ಬಾಡಿ ಡ್ರೈ ಆಗಲಿಕ್ಕೆ ಬೇಕಾಗಿ ವಾಟರ್ ಕಟ್ ಮಾಡಿದ್ದೆ. ಆದರೆ ವಾಟರ್ ಕಟ್ ಮಾಡಿದ ಮೇಲೆ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡೆ. ವಿಷಯ ಏನಂತ ಹೇಳಿದರೆ, ನಾನು ಮೆನ್ಸ್ ಫಿಸಿಕ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಶಾರ್ಟ್ಸನ್ನು ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಆದರೆ ಕಾಂಪಿಟಿಷನ್ ತನಕನೂ ಅದು ಬರಲೇ ಇಲ್ಲ. ಲಾಸ್ಟಿಗೆ ಏನು ಮಾಡೋದಂತ ನನಗೆ ಗೊತ್ತಾಗಲಿಲ್ಲ. ಡೆಲಿವರಿ ಪರ್ಸನ್ ಹತ್ರ ಮಾತಾಡಿಯೂ ಏನು ಪ್ರಯೋಜನ ಆಗಲಿಲ್ಲ. ಅದರಿಂದಾಗಿ ನನಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ಈ ಮೆನ್ಸ್ ಫಿಸಿಕ್ ಶಾರ್ಟ್ಸ್ ಅಷ್ಟು ಸುಲಭದಲ್ಲಿ ಎಲ್ಲೂ ಸಿಗೋದಿಲ್ಲ. ಅದಕ್ಕಾಗಿ ತುಂಬಾ ಅಲೆದಾಡಬೇಕಾಯಿತು. ಲಾಸ್ಟಿಗೆ ಅದು ಪರ್ಚೇಸ್ ಮಾಡಲಿಕ್ಕೆ ದುಬೈ ಮಾಲ್ ಹೋಗಬೇಕಾಯಿತು. ಅಲ್ಲಿ ಡೆಕ್ಯಾಥ್ಲಾನಲ್ಲಿ ಒಂದು ಶಾರ್ಟ್ಸ್ ಸಿಕ್ಕಿತು. ಲಾಸ್ಟಿಗೆ ಆಪ್ಷನ್ ಇಲ್ಲದೆ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಸಾಧಾರಣವಾಗಿ ಕಾಂಪಿಟಿಷನ್ ಒಂದು ದಿವಸ ಮುಂಚೆ ಎಲ್ಲರೂ ರೆಸ್ಟ್ ತೆಗಿತಾರೆ, ಆದರೆ ನಾನು ಅಲ್ಲಿ ಅಲೆದಾಡ್ತಾ ಇದ್ದೆ. ಓಕೆ, ಅಂತಿಂತು ನಾವು ಕಾಂಪಿಟಿಷನ್ ಲೊಕೇಶನ್ಗೆ ಬಂದ್ವಿ. ಬಂದ ತಕ್ಷಣವೇ ಕಾರ್ಬ್ ಲೋಡಿಂಗ್ ಶುರು ಮಾಡಿದೆ. ಬ್ಯಾಗಲ್ಲಿ ರೈಸ್ ಕೇಕ್ ಎಲ್ಲ ಇತ್ತು, ಸ್ವಲ್ಪ ಹನಿ ತಗೊಂಡಿದ್ದೆ, ಬನಾನಾ, ವಾಟರ್ ಎಲ್ಲನೂ ಇತ್ತು. ಸ್ವಲ್ಪನೇ ಕಾರ್ಬ್ ಲೋಡಿಂಗ್ ಮಾಡಲಿಕ್ಕೆ ಶುರು ಮಾಡಿದೆ. ಕಾರ್ಬ್ ಲೋಡಿಂಗ್ ಮಾಡಿದ ಮೇಲೆ ಟ್ಯಾನಿಂಗ್ ಮಾಡಲಿಕ್ಕೆ ಟೈಮ್ ಆಗಿತ್ತು. ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟ್ಯಾನಿಂಗ್ ರೂಮ್ ಹತ್ರ ಹೋದೆ. ಟ್ಯಾನಿಂಗ್ ಆದಮೇಲೆ ನನ್ನ ಬಾಡಿ ಕಂಡೀಷನ್ ಹೀಗಿತ್ತು. ಇನ್ನು ಸ್ಟೇಜಿಗೆ ಹೋಗುವ ಮುಂಚೆ ಬಾಡಿ ಸ್ವಲ್ಪ ಪಂಪ್ ಮಾಡಬೇಕಾಗಿತ್ತು. ಸೊ ನಾನು ಮುಸ್ತಾ ಸೇರಿ ವಾರ್ಮಪ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಬಾಡಿ ಪಂಪ್ ಮಾಡ್ತಾ ಇರುವಾಗಲೇ ನನ್ನ ಕ್ಯಾಟಗರಿ ಅಥ್ಲೀಟ್ನ ಕರೀಲಿಕ್ಕೆ ಶುರು ಮಾಡಿದರು. ಹಾಗೆ ಬೇಗ ಪಂಪ್ ಮಾಡಿ ಸ್ಟೇಜ್ ಹತ್ರ ಹೋದೆ. ಸ್ಟೇಜಲ್ಲಿ ಅಥ್ಲೀಟ್ಸ್ನ ಲೈನಪ್ ಹೀಗಿತ್ತು. Nice. Let's get to work. Quarter turn to the right. Quarter turn to the right, facing the green. Quarter turn right. And quarter turn right, facing the front please. Can I please swap number 115 and number 209? 115, 209, 209, and number 114 and number 113. Swap places please. Alright guys, let's spin you around again. Quarter turn right. Quarter turn to the right. Quarter turn to the right. Quarter turn right, facing front. Alright guys, judges are happy. It's time for a thumbs down. Into second place, number 115, Meganam. And your men's fitness first timer champion, number 113, Mr. Ansar. The remaining gentlemen, I'll get you to go either side of the podium and collect your medals. ಹಾಗೆ ಪಾರ್ಟಿಸಿಪೇಟ್ ಮಾಡಿದ ಫಸ್ಟ್ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು. ಅದರೊಟ್ಟಿಗೆ ಒಂದು ಪ್ರೋ ಕ್ವಾಲಿಫೈಯರ್ ಕೂಡ ಸಿಕ್ತು. ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ನನಗಿಂತ ಜಾಸ್ತಿ ಮುಸ್ತಾ ಖುಷಿ ಪಡ್ತಾ ಇದ್ದ. ಹಾಗೆ ಮೆನ್ಸ್ ಫಿಟ್ನೆಸ್ ಫಸ್ಟ್ ಟೈಮರ್ ಕ್ಯಾಟಗರಿಯಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಕ್ತು. ಫಸ್ಟ್ ಕ್ಯಾಟಗರಿ ಆದ ನಂತರ 2 ಗಂಟೆ ನನಗೆ ರೆಸ್ಟ್ ಸಿಕ್ತು. ಅದಾದಮೇಲೆ ಮೆನ್ಸ್ ಫಿಸಿಕ್ ಫಸ್ಟ್ ಟೈಮರ್ ಕ್ಯಾಟಗರಿ ಶುರು ಆಯಿತು. ಇವಾಗ ಏನಂತ ಹೇಳಿದರೆ, ನನಗೆ ಮೆನ್ಸ್ ಫಿಸಿಕ್ ಫಸ್ಟ್ ಟೈಮರ್ ಹಾಗೂ ಮೆನ್ಸ್ ಫಿಸಿಕ್ ಜೂನಿಯರ್ ಬ್ಯಾಕ್ ಟು ಬ್ಯಾಕ್ ನಡೀಲಿಕ್ಕಿದೆ.
ಅದರಿಂದಾಗಿ ನನಗೆ ಬಾಡಿ ಪಂಪ್ ಮಾಡಲಿಕ್ಕೆ ಒಂದೇ ಸಲ ಟೈಮ್ ಸಿಗೋದು. ನಾನು ಆದಷ್ಟು ಬಾಡಿ ಪಂಪ್ ಮಾಡಿದೆ. ಎಲ್ಲದಕ್ಕೂ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ಮುಸ್ತಾ ಸಪೋರ್ಟ್ ಆಗಿದ್ದ. ಅವನಿಲ್ಲದಿದ್ದರೆ ನಾನು ತುಂಬಾ ಕಷ್ಟಪಡಬೇಕಾಗಿತ್ತು. ಹಾಗೆ ಸ್ಟೇಜ್ಗೆ ಒಬ್ಬೊಬ್ಬ ಅಥ್ಲೀಟನ್ನು ಕರೀಲಿಕ್ಕೆ ಶುರು ಮಾಡಿದರು. ಮೆನ್ಸ್ ಫಿಸಿಕ್ ಫಸ್ಟ್ ಟೈಮರ್ ಕ್ಯಾಟಗರಿದ್ದು ಲೈನಪ್ ಹೀಗಿತ್ತು. ಎಲ್ಲ ಅಥ್ಲೀಟು ಕೂಡ ಒಳ್ಳೆ ಕಂಡೀಷನಲ್ಲೇ ಬಂದಿದ್ದರು. ಇದೊಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆದ್ದರಿಂದಲೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಸೈಜ್ ಏನು ಕಾಣಲಿಕ್ಕೆ ಇರಲಿಕ್ಕಿಲ್ಲ. ಇದರಲ್ಲಿ ಮೈನಾಗಿ ಪೋಸಿಂಗ್ ಹಾಗೂ ಬಾಡಿ ಕಂಡೀಷನನ್ನು ನೋಡಿ ಜಡ್ಜ್ ಮಾಡ್ತಾರೆ. Number 128, Navid Ansari, which means your men's physique first timer. ಮೆನ್ಸ್ ಫಿಸಿಕ್ ಫಸ್ಟ್ ಟೈಮರ್ ಕ್ಯಾಟಗರಿಯಲ್ಲಿ ಕೂಡ ಗೋಲ್ಡ್ ಮೆಡಲ್ ಸಿಕ್ತು. ಈ ಕ್ಯಾಟಗರಿಯಲ್ಲಿ ಮೋಸ್ಟ್ ಆಫ್ ದ ಅಥ್ಲೀಟ್ ಇಂಡಿಯನ್ಸೇ ಆಗಿದ್ದರು. ಹಾಗೆ ಅದಾದಮೇಲೆ ನೆಕ್ಸ್ಟ್ ಜೂನಿಯರ್ ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಶುರು ಆಯಿತು. ಟಾಪ್ 5 ಅಥ್ಲೀಟನ್ನು ಸ್ಟೇಜಿಗೆ ಕರೆದ್ರು. ಇದರಲ್ಲಿ ಟೋಟಲ್ ನಾವು ಇಬ್ಬರು ಮಾತ್ರ ಇಂಡಿಯನ್ಸ್ ಇದ್ದದ್ದು. ನಾನು ಮಿಡ್ಲಲ್ಲಿದ್ದೆ, ಇನ್ನೊಬ್ಬ ನನ್ನ ಸೈಡಲ್ಲೇ ಇದ್ದ. ನಾನು ಫಸ್ಟ್ ಟೈಮ್ ಕಂಪೀಟ್ ಮಾಡ್ತಾ ಇರೋದು, ಆದರೆ ಅವನು ಎಕ್ಸ್ಪೀರಿಯನ್ಸ್ ಅಥ್ಲೀಟ್ ಆಗಿದ್ದ. ಒಳ್ಳೆ ಪೋಸಿಂಗ್ ಹಾಗೂ ಒಳ್ಳೆ ಕಂಡೀಷನ್ ಪ್ಯಾಕೇಜ್ ತಂದಿದ್ದ. ಅವನದು ಫಿಸಿಕ್ ಕೂಡ ತುಂಬಾ ಬ್ಯಾಲೆನ್ಸ್ಡ್ ಹಾಗೂ ಕಂಪ್ಲೀಟಾಗಿ ಕಾಣ್ತಾ ಇತ್ತು. ನಾನು ಫಸ್ಟ್ ಟೈಮ್ ಕಂಪೀಟ್ ಮಾಡೋದ್ರಿಂದ ಕಲೀಲಿಕ್ಕೆ ತುಂಬಾ ಇದೆ. ಈ ಕ್ಯಾಟಗರಿಯಲ್ಲಿ ನಿಲ್ಲುವಾಗ ನನಗೆ ಬಾಡಿ ಪಂಪ್ ಮಾಡಲಿಕ್ಕೂ ಟೈಮ್ ಸಿಗಲಿಲ್ಲ. ಅದರಿಂದಾಗಿ ಬಾಡಿ ಸ್ವಲ್ಪ ಡಲ್ಲಾಗಿ ಸಹ ಕಾಣ್ತಾ ಇತ್ತು. ಜಡ್ಜಸ್ ಎಲ್ಲ ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡಿದರು. ವರ್ಲ್ಡಲ್ಲಿಯೇ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಿ ಪೋಸಿಂಗ್ ಮಾಡ್ತಾ ಇರೋದು ಅಂತ ಹೇಳುವಾಗಲೇ ಒಂದು ಮನಸ್ಸಿಗೆ ಬೇರೆ ಥರನೇ ಖುಷಿ ಆಗ್ತಾ ಇತ್ತು. In second place, taking home the silver medal is number 113, Mr. Ansar. ಹಾಗೆ ಪಾರ್ಟಿಸಿಪೇಟ್ ಮಾಡಿದ ಥರ್ಡ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ತು. ಖುಷಿಯ ವಿಷಯ ಏನಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡೂ ಕೂಡ ಇಂಡಿಯನ್ಸ್ಗೆ ಸಿಕ್ಕಿದ್ದು. ಅದರಲ್ಲೇ ಗೊತ್ತಾಗ್ತದೆ ನಮ್ಮ ಇಂಡಿಯನ್ ಜೆನೆಟಿಕ್ಸ್ ಹೇಗಿದೆ ಅಂತ. ಟೋಟಲ್ ನನಗೆ 2 ಗೋಲ್ಡ್ ಮತ್ತು 1 ಸಿಲ್ವರ್ ಜೊತೆ 2 ಪ್ರೋ ಕ್ವಾಲಿಫಿಕೇಷನ್ ಕಾರ್ಡ್ ಕೂಡ ಸಿಕ್ಕಿತ್ತು. ಪ್ರೋ ಕ್ವಾಲಿಫಿಕೇಷನ್ ಕಾರ್ಡ್ ಏನಂತ ಹೇಳಿದರೆ ಓವರ್ ಆಲ್ ಪ್ರೋ ಕಾರ್ಡ್ಗೋಸ್ಕರ ಕಂಪೀಟ್ ಮಾಡೋದು. ಆದರೆ ನಾನು ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ರೀಸನ್ ಏನಂತ ಹೇಳಿದರೆ ನಾನು ನನ್ನ ಬಾಡಿಯಲ್ಲಿ ಇನ್ನೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಮಾಡಲಿಕ್ಕಿದೆ ಪ್ರೋ ಕಾರ್ಡ್ಗೋಸ್ಕರ. ಅದಲ್ಲದೆ ಪ್ರೋ ಕ್ವಾಲಿಫಿಕೇಷನ್ ರೌಂಡ್ ಆಡಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ $300 ಕೂಡ ಕಟ್ಟಬೇಕಾಗಿತ್ತು. ಸುಮ್ಮನೆ ಹಣ ಕಟ್ಟಿ ಆಡೋದಕ್ಕಿಂತ ನೆಕ್ಸ್ಟ್ ಟೈಮ್ ಪ್ರಿಪರೇಷನ್ ಮಾಡಿಯೇ ಬರುವ ಅಂತ ಅಂದ್ಕೊಂಡೆ. ಆಲ್ರೆಡಿ ತುಂಬಾ ಹಣ ಖರ್ಚಾಗಿದೆ ಈ ಕಾಂಪಿಟೇಷನ್ಗೋಸ್ಕರ. ನನಗೆ ಸಪೋರ್ಟ್ ಮಾಡಲಿಕ್ಕೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಶೋ ಎಲ್ಲ ಮುಗಿದ್ಮೇಲೆ 2 ಗೋಲ್ಡ್ ಮತ್ತು 1 ಸಿಲ್ವರ್ ಹಿಡ್ಕೊಂಡು ನಾನು ಹೊರಡಲಿಕ್ಕೆ ಶುರು ಮಾಡಿದೆ. ಏನು ಬೇಕಾದ್ರಾಗಲಿ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾ ಇದೆ ಈ ಕಾಂಪಿಟೇಷನ್ ರಿಸಲ್ಟ್ ಬಂದ ನಂತರ. ಓಕೆ ಗೈಸ್, ಇದಾಗಿತ್ತು ನನ್ನ ಫಸ್ಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋ ಇದು ಮಿನಿ ವ್ಲಾಗ್. ಇನ್ನು ಫ್ಯೂಚರ್ಲಿ ಸಹ ಇಂಥದ್ದೇ ವೀಡಿಯೋಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಗೈಸ್. ಬೈ.